ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತು ನಾನು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಟಿಪ್ಪೆ ತಂದಿದ್ದೀನಿ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಒಂದು ಉಪ್ಪಿನ ನೋಡಿ ಉಪ್ಪನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ. ಮತ್ತು ಒಂದು ಜಾಡಿನೂ ಸಹ, ಅಂದರೆ ಉಪ್ಪಿನ ಜಾಡಿನೂ ಸಹ ನಾನು ನಿಮಗೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವತ್ತು ಆಷಾಢ ಶುಕ್ರವಾರ ದಿನ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರನ ನಿಮಗೆ ತಿಳಿಸ್ಕೊಡ್ತೀನಿ. ಇಂದು ಆಷಾಢ ಶುಕ್ರವಾರ ಪರಮ ಪವಿತ್ರವಾದಂತಹ ದಿನ. ಈ ಉಪ್ಪಿನ ಜಾಡಿಯಲ್ಲಿ ಇದ್ರ ಜೊತೆಗೆ ನಾನು ನಿಮಗಿಲ್ಲಿ ₹1 ಕಾಯಿನ್ನು 3 ತೋರಿಸ್ತಾ ಇದ್ದೀನಿ. ಈ ₹1 ಕಾಯಿನು ಅಂದರೆ ಈ ಉಪ್ಪನ್ನು ಜಾಡಿಲಿ ಹಾಕಿ ಈ ₹1 ಕಾಯಿನ್ನು ಸಹ ಯಾವ ರೀತಿ ಉಪ್ಪಿನ ಜಾಡಿಯಲ್ಲಿ ಹಾಕಿ ಅಂದರೆ ಬಚ್ಚಿಡೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ನಾನು ಒಂದು ಚಿಕ್ಕದಾದಂತಹ ರೆಮಿಡಿ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹೌದು ಫ್ರೆಂಡ್ಸ್, ಉಪ್ಪಿನ ಜಾರಿನಲ್ಲಿ ಈ ₹1 ಕಾಯಿನ್ನ ನಾವು ಇಡೋದ್ರಿಂದ ಲಕ್ಷ್ಮಿಯ ಅನುಗ್ರಹವಾಗುತ್ತೆ, ಮುಟ್ಟಿದ್ದೆಲ್ಲವೂ ಸಹ ಬಂಗಾರವಾಗುತ್ತೆ, ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ. ಎಷ್ಟೇ ಸಾಲಬಾಧೆ ಇದ್ರೂ, ಅಂದರೆ ಎಷ್ಟೇ ಸಾಲಬಾಧೆನ ಯಾರು ಅನುಭವಿಸ್ತಾ ಇದ್ದೀರೋ ಅಂಥವ್ರೆಲ್ಲರಿಗೂ ಸಹ ಇದು ಒಂದು ಒಳ್ಳೆಯ ಟಿಪ್ಸ್ ಅಂತಲೇ ಹೇಳ್ಬೋದು. ಇದನ್ನ ನೀವು ಈ ದಿನವೂ ಸಹ ಮಾಡ್ಕೋಬೋದು. ಇದನ್ನ ನಾಳೆ ಶನಿವಾರ ದಿನವೂ ಸಹ ನೀವು ಮಾಡ್ಕೋಬೋದು. ಮತ್ತು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಅಂದರೆ ಬೆಳಿಗ್ಗೆನೂ ಮಾಡ್ಕೋಬೋದು, ಮಧ್ಯಾಹ್ನನೂ ಮಾಡ್ಕೋಬೋದು, ಇಲ್ಲ ರಾತ್ರಿ ಮಲಗುವಂಥ ಸಮಯದಲ್ಲೂ ಬೇಕಾದ್ರೆ ನೀವು ಇದನ್ನ ಮಾಡ್ಕೊಳ್ಬೋದು. ಅಂತಹ ಪವರ್ಫುಲ್ಲಾಗಿರುವಂತಹ ಈ ಉಪ್ಪಿನ ರೆಮಿಡಿ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಉಪ್ಪಿನ ಜಾಡಿನೂ ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಖಾಲಿ ಜಾಡಿನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಉಪ್ಪನ್ನು ಇದಕ್ಕೆ ಹಾಕಿ ನಂತರ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ. ಇದನ್ನ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಸಕಲ ಸಂಕಷ್ಟಗಳಿಂದನೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ತಂದಿರುವಂತಹ ಈ ಉಪ್ಪಿನ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ. ಜೊತೆಗೆ ಕಾಯಿನ್ ರೆಮಿಡಿನೋ ಅಂತ ₹1 ಮಾಡ್ಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಸಾರನು ನಿಮಗೆ 100ಕ್ಕೆ 100ರಷ್ಟು ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗಿ ಇದನ್ನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ, ನಾನಿಲ್ಲಿ ನಿಮಗೆ ಒಂದು ಉಪ್ಪಿನ ಪ್ಯಾಕೆಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಇವತ್ತು ಆಷಾಢ ಶುಕ್ರವಾರ. ಈ ಆಷಾಢ ಶುಕ್ರವಾರನ ದೈವಿಕ ಮಾಸ, ದೈವಿಕ ದಿನ ಅಂತಲೇ ಹೇಳಲಾಗುತ್ತೆ. ಈ ದಿನ ಅಂದರೆ ಆಷಾಢ ಶುಕ್ರವಾರದ ದಿನ ನೀವು ಈ ಒಂದು ತಂತ್ರ ಪರಿಹಾರನ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಆಷಾಢ ಮಾಸ ಅಂತ ಅಂದ್ರೇ ದೈವಿಕ ಮಾಸ. ಈ ಮಾಸದಲ್ಲಿ ಮಾಡುವಂಥ ಪೂಜೆ ಪುರಸ್ಕಾರಗಳು, ತಂತ್ರ ಮಂತ್ರಗಳು 100ಕ್ಕೆ 100ರಷ್ಟು ಫಲ ಕೊಡುತ್ತೆ ಅಂತ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಈ ತಂತ್ರಸಾರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಪರಿಹಾರನ ಮಾಡ್ಕೊಂಡು ನೋಡಿ, ಹಣಕಾಸು ವಿಪರೀತವಾಗಿ ವೃದ್ಧಿಸುತ್ತೆ. ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಒಂದು ಮೂಲದಿಂದ ಹಣ ಬರ್ತಾನೆ ಇರುತ್ತೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ ಇರುವಂತಹ ಒಂದು ಚಿಕ್ಕ ರೆಮಿಡಿ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳ್ತೀನಿ, ಇದೊಂದು ಶ್ರೀಮಂತಿಕೆಯ ಗುಟ್ಟು ಅಂತಲೂ ಸಹ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ತಪ್ಪದೇ ಇದನ್ನ ಮಾಡ್ಕೊಂಡು ನೋಡಿ. ಅಂದರೆ ಇದನ್ನ ನೀವು ಇವತ್ತು ಸಹ ಮಾಡ್ಕೋಬೋದು. ಅಂದರೆ ಇದನ್ನ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಆದಷ್ಟು ನೀವು ಇವತ್ತು ದಿನವೂ ಮಾಡ್ಬೋದು, ಮತ್ತು ನಾಳೆ ದಿನವೂ ಸಹ ಈ ಒಂದು ತಂತ್ರ ಪರಿಹಾರನ ನೀವು ಮಾಡ್ಕೋಬೋದು ಫ್ರೆಂಡ್ಸ್. ಶುಕ್ರವಾರ ಫ್ರೆಂಡ್ಸ್, ಇವತ್ತು ದಿನ ಆಷಾಢ ಶುಕ್ರವಾರವಾದ್ದರಿಂದ ಬೇಗನೆ ಎದ್ದು ಮನೆಯೆಲ್ಲವನ್ನು ಶುಚಿ ಮಾಡ್ಕೊಂಡಿರ್ತೀರ ಅಲ್ವಾ. ಹಾಗೆಯೇ ಮನೆ ಅಂಗಳದಲ್ಲಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮದಿಂದ ಹೊಸ್ತಿಲನ್ನು ಕಂಗೊಳಿಸುವಂತೆ ನೀವು ಇವತ್ತಿನ ದಿನ ಎಲ್ಲವನ್ನು ನೀಟಾಗಿ ಇಟ್ಕೊಂಡು ಎಲ್ಲ ಪೂಜೆ ಪುರಸ್ಕಾರಗಳೆಲ್ಲವನ್ನು ಸಹ ನೀವು ಬೆಳಿಗ್ಗೆನೇ ಮುಗಿಸಿರ್ತೀರ ಅಲ್ವಾ. ಸಾಯಂಕಾಲನೂ ಸಹ ನೀವು ಧೂಪಗಳನ್ನು ನೀವು ಮನೆಗೆ ತೋರಿಸಿ ನಂತರ ನೀವು ಮಾಡ್ಕೊಳ್ಳಿ. ಈ ಒಂದು ಪರಿಹಾರನ ಮಾಡ್ಕೊಳ್ಳಿ, ಖಂಡಿತ ನಿಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ದಿನ ನೀವು ಮಾಡ್ಕೋಬೇಕಾಗಿರೋದು
ನೋಡಿ ಈ ಉಪ್ಪಿನ ಜೊತೆಗೆ ನೋಡಿ ನಾನು ನಿಮಗೆ 1 ರೂಪಾಯಿ ಕಾಯಿನ್ನ 3ನ್ನ ತೋರಿಸ್ತಾ ಇದ್ದೀನಿ. 3 1 ರೂಪಾಯಿ ಕಾಯಿನ್ನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ 1 ರೂಪಾಯಿ ಕಾಯಿನ್ನ ನೀವು ಈ ಉಪ್ಪಿನ ಜಾಡಿನಲ್ಲಿ ಬಚ್ಚಿಡಬೇಕಾಗುತ್ತೆ. ಇದನ್ನು ಯಾವ ರೀತಿ ಬಚ್ಚಿಡೋದ್ರಿಂದ ನಿಮಗೆ ಸಕಲ ಸಂಕಷ್ಟಗಳಿಂದಲೂ ಮುಕ್ತಿ ಸಿಗುತ್ತೆ ಅಂತ ಅನ್ನೋದನ್ನ ಒಂದು ಚಿಕ್ಕದಾದಂತಹ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿ ಈ ದಿನ ಈ 1 ರೂಪಾಯಿ ನಾಣ್ಯದಿಂದ ಮಾಡ್ಕೊಳ್ಳುವಂತಹ ಪರಿಹಾರ. ಇದಕ್ಕೆ ಜಾಸ್ತಿ ಹೆಚ್ಚು ಏನು ಖರ್ಚಾಗಲ್ಲ ಫ್ರೆಂಡ್ಸ್. ಬರೀ ಅಂದರೆ ನಮಗೆ ಬೇಕಾಗಿರೋದು ಈ ಒಂದು ಕಲ್ಲುಪ್ಪು ಅಂದರೆ ಹರಳುಪ್ಪು ಮತ್ತು 1 ರೂಪಾಯಿ ಕಾಯಿಂದು 3 1 ರೂಪಾಯಿ ಕಾಯಿನ್ಗಳು ಬೇಕಾಗುತ್ತೆ. ಇಷ್ಟೇ ಇದಕ್ಕೆ ಬೇಕಾಗಿತ್ತು. ಆದರೆ ಇದ್ರ ಜೊತೆಗೆ ನಿಮಗೆ ಇನ್ನೂ ಒಂದು ಬೇಕಾಗುತ್ತೆ. ಅದು ಏನಂದರೆ ನಿಮಗೆ ನಂಬಿಕೆ, ಭಕ್ತಿ, ಅಂದರೆ ತುಂಬಾ ನೀವು ನಂಬಿಕೆ ಇಟ್ಟು ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಇದು. ನೀವು ನಂಬಿಕೆ ಇಟ್ಟು ಮಾಡ್ಕೋಬೇಕಾಗುತ್ತೇ ಅಷ್ಟೇ. ಹಾಗಾಗಿ ನೋಡಿ 1 ರೂಪಾಯಿ ಕಾಯಿನು 3ನ್ನ ತೆಗೆದುಕೊಂಡು ನಂತರ ನೀವು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಹರಳುಪ್ಪನ್ನ ತೆಗೆದುಕೊಳ್ಳಿ. ನೋಡಿ ಈ ರೀತಿ ಇರುವಂತಹ ನೋಡಿ ಒಂದು ಹೊಸ ಪ್ಯಾಕೆಟ್ನೇ ನೀವು ತೆಗೆದುಕೊಂಡು ಬನ್ನಿ. ಆದಷ್ಟು ಇವತ್ತಿನ ದಿನ ನೀವು ಒಂದು ಹೊಸದಾದಂತಹ ಪ್ಯಾಕೆಟ್ ಹರಳುಪ್ಪನ್ನ ತರೋದ್ರಿಂದನೂ ಸಹ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನೋಡಿ ನಾನಿಲ್ಲಿ ಈ ದಿನ ಒಂದು ಹೊಸದಾದಂತಹ ಒಂದು ಹರಳುಪ್ಪಿನ ಪ್ಯಾಕೆಟ್ನೇ ತೆಗೆದುಕೊಂಡು ಬಂದಿದ್ದೀನಿ. ಅದನ್ನ ಓಪನ್ ಮಾಡಿ ನೋಡಿ ನಾನು ನಿಮಗೆ ಒಂದು ಬೌಲ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿ ಮನುಷ್ಯನಿಗೂ ಸಹ ಫ್ರೆಂಡ್ಸ್ ಪ್ರತಿ ಮನುಷ್ಯನಿಗೂ ಸಹ ಸಕಲ ಕಷ್ಟಗಳು, ನೋವುಗಳು ಯಾವುದಾದ್ರೂ ಒಂದು ರೀತಿ ಕಾಡ್ತಾನೆ ಇರುತ್ತೆ. ಅದು ಹಣಕಾಸಿನ ಸಮಸ್ಯೆ ಆಗ್ತಾ ಇರುತ್ತೆ, ಇಲ್ಲ ಆರೋಗ್ಯ ಸಮಸ್ಯೆ ಆಗಿರ್ಬೋದು, ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಮತ್ತು ದುಡಿದಂಥ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ. ಎಷ್ಟು ದುಡ್ಕೊಬಂದು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರೂ ಸಹ ಕೈಯಲ್ಲಿ ಒಂದು ಬಿಡಿಗಾಸು ನಿಲ್ತಾ ಇಲ್ಲ. ಬಂದ ಹಣ ಬಂದ ಹಾಗೇ ವಾಪಸ್ ಹೋಗ್ತಾ ಇರುತ್ತೆ ಅಂತಂದರೆ ಏನೋ ಒಂದು ಸಮಸ್ಯೆ ಆಗ್ತಾನೇ ಇದೆ ಅಂತಲೇ ಅರ್ಥ ಅಂತಲೇ ಹೇಳ್ಬೋದು ಅಲ್ವಾ. ಮನೆಯಲ್ಲಿ ತಂದಂತಹ ದುಡ್ಡು ಒಂದು ದಿನವೂ ಸಹ ಇರಲ್ಲ ಅಲ್ವಾ. ಅದು ಇವತ್ತು ದುಡ್ಡನ್ನ ತಂದಿರ್ತೀವಿ, ನಾಳೆನೇ ಅದು ಮನೆಯಿಂದ ಹೊರಗಡೆ ಹೋಗುವಂತಹ ಒಂದು ಸನ್ನಿವೇಶ ಸಂದರ್ಭ ಆಗಿರಬಹುದು. ಈ ರೀತಿ ಅಲ್ಲ, ಮರುದಿನವೇ ಅದು ಹೊರಟೋಗುವಂಥದ್ದು. ಅಷ್ಟರ ಮಟ್ಟಿಗೆ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ ಅಂತ ಅರ್ಥ. ಎಷ್ಟು ದುಡಿದ್ರೂ ಸಹ ದುಡಿದಂತಹ ಹಣ ಕಷ್ಟಪಟ್ಟು ದುಡ್ಕೊಂಡು ಆ ಹಣನ ಮನೆಗೆ ತಂದಿರ್ತೀರ ಅಲ್ವಾ. ತಂದು ಇಟ್ಟರೂ ಕೂಡ ಅದು ಹಣ ನಿಮ್ಮ ಕೈಯಲ್ಲಿ ನಿಲ್ತಾನೆ ಇರಲ್ಲ. ಮತ್ತೆ ಅದು ದುಡಿಯೋದಕ್ಕಿಂತ ಹೆಚ್ಚು ಹಣ ಹೋಗ್ತಾನೇ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ರೀತಿ ನಿಮಗೆ ಹಣ ಕೈಯಲ್ಲಿ ಉಳಿದೇ ಖರ್ಚಾಗ್ತಾ ಇರುತ್ತೆ. ಹಾಗಾಗಿ ನೋಡಿ ನಾನು ಇಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂತಹ ಒಂದು ಕಲ್ಲುಪ್ಪನ್ನ ನೀವು ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ, ಸಾಲ ಕಟ್ಟೋದಕ್ಕೆ ಆಗ್ತಾ ಇರೋಲ್ಲ ಅಲ್ವಾ, ಸಾಲ ಕಟ್ಟೋಕ್ಕಾಗ್ದೇ ನೀವು ನೋವು ಪಡ್ತಾ ಇರುವಂಥದ್ದಾಗಿರ್ಬೋದು. ಅಂದರೆ ಈ ಪರಿಹಾರನ ನೀವು ಮಾಡ್ಕೊಂಡು ನೋಡಿ. ಆದರೆ ನೀವು ಮಾಡಬೇಕಾಗಿರೋದು ಇದರಲ್ಲಿ ಒಂದೇ ಫ್ರೆಂಡ್ಸ್. ಅಂದರೆ ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಕಲ್ಲುಪ್ಪು ಮತ್ತು 1 ರೂಪಾಯಿ ಕಾಯಿನು 3 1 ರೂಪಾಯಿ ಕಾಯಿನ್ ಬೇಕಾಗುತ್ತೆ. ಅಷ್ಟೇ ನಮಗೆ ಬೇಕಾಗಿರುವುದು. ಇದು ಕಾಯಿನು 1 ರೂಪಾಯಿದು ನಿಮ್ಗೆ ಇದ್ದೇ ಇರುತ್ತೆ. ಕಲ್ಲುಪ್ಪು ಸಹ ಮನೇಲಿ ಇದ್ದೇ ಇರುತ್ತೆ ಅಲ್ವಾ. ಅಂದರೆ ಮನೇಲಿರುವಂಥ ಕಲ್ಲುಪ್ಪನ್ನು ನೀವು ತೆಗೆದುಕೊಳ್ಬೋದು. ಇಲ್ಲ ಹೊಸದಾಗಿ ಮನೆಗೆ ಒಂದು ಕಲ್ಲುಪ್ಪಿನ ಪ್ಯಾಕೆಟ್ನ ತೆಗೆದುಕೊಂಡು ಬಂದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಹೇಳ್ಬೋದು. ಹಾಗಾಗಿ ನಂತರ ನೋಡಿ 1 ರೂಪಾಯಿ ಕಾಯಿನ್ ಅಲ್ವಾ, 1 ರೂಪಾಯಿ ಕಾಯಿನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಈ 1 ರೂಪಾಯಿ ಕಾಯಿನ್ನ ನೀವು ತೆಗೆದುಕೊಳ್ಳಿ. ಈ 1 ರೂಪಾಯಿ ಅಂತ ಅನ್ನೋದು ಸರ್ವಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ಈ ಪರಿಹಾರ ಈ ದಿನ ನೀವು ರಾತ್ರಿ ಮಲಗುವಾಗ ಅಥವಾ ಅಂದರೆ ಈ ಒಂದು ಪರಿಹಾರನ ನೀವು ಇವತ್ತಿನ ದಿನವೂ ಸಹ ನೀವು ಮಾಡ್ಬೋದು, ನಾಳೆಯ ದಿನವೂ ಸಹ ಮಾಡ್ಕೋಬೋದು. ಅಂದರೆ ಬೆಳಿಗ್ಗೆನೂ ಮಾಡ್ಬೋದು, ರಾತ್ರಿನೂ ಮಾಡ್ಬೋದು. ಇಲ್ಲ ನೀವು ರಾತ್ರಿ ಮಲಗೋಬೇಕಾದ್ರೂ ಮಾಡ್ಬೋದು, ಬೆಳಿಗ್ಗೆನೂ ಮಾಡ್ಬೋದು, ರಾತ್ರಿನೂ ಸಹ ಮಾಡ್ಕೋಬೋದು. ಅಂತಹ ಒಂದು ಪರಿಹಾರ ಅಂದರೆ ಹರಳುಪ್ಪಿನ ಪರಿಹಾರ 1 ರೂಪಾಯಿಯಿಂದ ಮಾಡ್ಕೊಳ್ಳುವಂತಹ ಪರಿಹಾರ ಇದು ಅಂತಲೇ ನಾವು ಹೇಳ್ಬೋದು. ನೋಡಿ ನೀವು ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಈ ಪರಿಹಾರ ಅನಾದಿ ಕಾಲದಿಂದನೂ ಬಂದಿರೋದು. ನೀವು ಬೇಕಾದ್ರೆ ಮನೆಯಲ್ಲಿ ಕೇಳಿ ನೋಡಿ. ನಿಮ್ಮ ಗುರು ಹಿರಿಯರು, ತಂದೆ ತಾಯಿಗಳು, ಇಲ್ಲ ನಿಮ್ಮ ಹಿರೀಕರು ಮನೆಯಲ್ಲಿ ಯಾರು ದೊಡ್ಡವರು ಇದ್ದಾರೆ ಅಂತಂದರೆ ಅವ್ರನ್ನೂ ಸಹ ನೀವು ಕೇಳಿ ನೋಡಿ. ಅವರು ಸಹ ಹಣ ವೃದ್ಧಿಸೋಕ್ಕೋಸ್ಕರ ಅಂತಲೇ ಈ ಒಂದು ಪರಿಹಾರನ ಅವರು ಮಾಡ್ತಾನೇ ಇದ್ರಂತೆ ಫ್ರೆಂಡ್ಸ್. ಅಂದರೆ ನಂಬಿಕೆ ಅವ್ರು ಮಾಡ್ತಾ ಇದ್ದಿದ್ದು ಇಷ್ಟೇ. ಅಂದರೆ 1 ರೂಪಾಯಿಯಿಂದ ನಂಬಿಕೆ ಇಟ್ಟು ಈ ಪರಿಹಾರನ ಮಾಡ್ಕೋತಾ ಇದ್ದಂತೆ. ಹಾಗಾಗಿ ಅವ್ರಿಗೆ 100ಕ್ಕೆ 100ರಷ್ಟು ಫಲ ಸಿಗ್ತಾಯಿತ್ತು ಅಂತ ನಮಗೆ ಶಾಸ್ತ್ರದಲ್ಲಿ, ಪರಿಹಾರ ಶಾಸ್ತ್ರದಲ್ಲಿ, ಸಿದ್ಧಿಶಾಸ್ತ್ರದಲ್ಲಿ, ತಂತ್ರಸಾರದ ಶಾಸ್ತ್ರದಲ್ಲೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ 1 ರೂಪಾಯಿ ಕಾಯಿಂದ ಮಾಡಿಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಇದು. 1 ರೂಪಾಯಿ ಕಾಯಿಂದ ಮಾಡಿಕೊಳ್ಳುವಂತಹ ಈ ಒಂದು ಚಿಕ್ಕ ತಂತ್ರ ಪರಿಹಾರ ಇದು ಹಣವನ್ನು ವೃದ್ಧಿಸೋದಕ್ಕೋಸ್ಕರ. ಹಾಗಾಗಿ ಇದರಿಂದ ಈ 1 ರೂಪಾಯಿಯಿಂದ ನೀವು ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳಿ.
ಹಾಂ ಫ್ರೆಂಡ್ಸ್, ನೀವು ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಅಂತಂದರೆ ಏನಂತಂದರೆ ನೋಡಿ, ಈ ಕಲ್ಲುಪ್ಪಿರುತ್ತಲ್ವ, ಈ ಕಲ್ಲುಪ್ಪನ್ನ ನೀವು ಆದಷ್ಟು ನೀವು ಸ್ಟೀಲ್ ಬಾಕ್ಸಲ್ಲಾಗಿರ್ಬೋದು, ಪ್ಲಾಸ್ಟಿಕ್ ಬಾಕ್ಸಲ್ಲಾಗಿರ್ಬೋದು, ನೀವು ಇದನ್ನ ಈ ಕಲ್ಲುಪ್ಪನ್ನ ತುಂಬಿಡಬಾರ್ದು. ಆದಷ್ಟು ತುಂಬಿಡಬಾರ್ದು. ಯಾಕೆ ಅಂತಂದರೆ ಗಾಜಿನ ಬಾಟಲ್ ಮತ್ತು ಪ್ಲಾಸ್ಟಿಕ್ ಬಾಕ್ಸಲ್ಲಿ ನೀವೇನಾದ್ರು ಈ ಕಲ್ಲುಪ್ಪನ್ನ ತುಂಬಿಟ್ರೆ ನಿಮ್ಮ ಹಣಕಾಸಿನ ಸಮಸ್ಯೆ ನಿಮಗೆ ಹೆಚ್ಚಾಗಿ ಕಾಡುತ್ತೆ ಅಂತ ಹೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಆದಷ್ಟು ನೀವು ಈ ಒಂದು ಕಲ್ಲುಪ್ಪನ್ನ ನೀವು ಈ ರೀತಿ ಇರುವಂತಹ ಒಂದು ಪಿಂಗಾಣಿಯ ಜಾರ್ ಇರುತ್ತಲ್ವ ನೋಡಿ, ಪಿಂಗಾಣಿಯ ಒಂದು ಬಾಟಲು ನೋಡಿ, ಈ ರೀತಿ ಇರುವಂತಹ ಒಂದು ನೋಡಿ, ನಾನು ಚಿಕ್ಕದಾದಂಥ ಪಿಂಗಾಣಿನೇ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಇರುವಂಥ ಒಂದು ಪಿಂಗಾಣಿಯ ಒಂದು ಜಾಡಿನ ತೆಗೆದುಕೊಳ್ಳಿ. ಇಲ್ಲ ಅಂತ ಅಂದರೆ ಒಂದು ಗಾಜಿನ ಬಾಟಲ್ನು ಸಹ ನೀವು ತೆಗೆದುಕೊಂಡು ನೀವು ಅದರಲ್ಲಿ ಆದಷ್ಟು ಉಪ್ಪನ್ನ ನೀವು ಶೇಖರಣೆ ಮಾಡಿ ಅದರಿಂದ ನೀವು ಪ್ರತಿನಿತ್ಯ ಒಳಗಡೆಗೆ ಈ ರೀತಿ ಕೈ ಹಾಕಿ ನಂತರ ಅದರಲ್ಲಿರುವಂಥ ಉಪ್ಪನ್ನ ತೆಗೆದು ನೀವು ಪ್ರತಿನಿತ್ಯದ ಅಡಿಗೆಯಲ್ಲಿ ನೀವು ಬಳಸಿರೋದ್ರಿಂದ, ಅಂದರೆ ಇದು ಒಳಗಡೆ ಹಾಕಿದಂತಹ ಉಪ್ಪು ನೀವು ಅಡಿಗೆಯಲ್ಲಿ ಬಳಸೋದ್ರಿಂದ ನಿಮಗೆ ಧನ ಆಕರ್ಷಣೆ ಆಗುತ್ತೆ ಅಂತ ಹೇಳ್ಬೋದು. ಧನ ಆಕರ್ಷಣೆ ಆಗುತ್ತೆ ಅಂತ ಅನ್ನೋದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ನೀವು ಮಾಡೋದ್ರಿಂದ ನೀವು ಮುಟ್ಟಿದ್ದೆಲ್ಲ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ರೀತಿ ಇಟ್ಟರೆ ಮನೆಗೆ ಖಂಡಿತವಾಗಿ ಹೇಳ್ತೀನಿ ಶುಭವಾಗುತ್ತೆ ಅಂತೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮನೆಯಲ್ಲಿ ಪೂಜೆ ಎಲ್ಲವೂ ಅಂದರೆ ಇವತ್ತು ನೀವು ಬೆಳಿಗ್ಗೆ ಪೂಜೆ ಪುರಸ್ಕಾರಗಳೆಲ್ಲನೂ ಮಾಡಿರ್ತೀರ ಅಲ್ವಾ, ಮಾಡಿ ಸಾಯಂಕಾಲನೂ ಸಹ ನೀವು ಮನೆ ಅಂಗಳಕ್ಕೆ ಒಂದು ಸ್ವಲ್ಪ ಅರಿಶಿಣದ ನೀರನ್ನ ಸಿಂಪಡಿಸ್ಕೊಂಡು ನಂತರ ಮನೆಯಲ್ಲಿ ಲಕ್ಷ್ಮೀ ಫೋಟೋದ ಮುಂದೆ ಇಲ್ಲ ನಿಮ್ಮ ಮನೆಯ ದೇವ್ರ ಮುಂದೆನೇ ನೀವು ತುಪ್ಪದ ದೀಪವನ್ನು ಹಚ್ಕೋಬೇಕಾಗುತ್ತೆ. ತುಪ್ಪದ ದೀಪವನ್ನು ಸಹ ಹಚ್ಚಿ ಒಂದು ಕಡ್ಡಿ ಬೆಳಗಿ ಮತ್ತು ಸಾಂಬ್ರಾಣಿ ಎಲ್ಲವನ್ನು ಸಹ ತೋರಿಸಿ ನಂತರ ನೀವು ಏನು ಮಾಡಬೇಕು ಅಂತಂದರೆ ಒಂದು ಸಂಕಲ್ಪದ ರೀತಿಯಲ್ಲಿ ನೀವು ಇದನ್ನ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ₹1 ಕಾಯಿನ್ನ ನೀವು 3 ತೆಗೆದುಕೊಂಡಿದ್ದೀರಾ ಅಲ್ವಾ, ನೋಡಿ ₹1 ಕಾಯಿನ್ನ ನೀವು 3 ತೆಗೆದುಕೊಂಡಿದ್ದೀರಾ. ಇದನ್ನು ನೀವು ಒಂದು ಸಂಕಲ್ಪದ ರೀತಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಇದನ್ನ ನೀವು ಒಂದು 4-5 ವಾರನಾರು ಮಾಡ್ತೀನಿ, ಇಲ್ಲ 9 ವಾರ ಮಾಡ್ತೀನಿ, ಇಲ್ಲ ಇವತ್ತು ಒಂದೇ ದಿನ ನಾನು ಇದು ಮಾಡೋದು ಅಂತ ಹೇಳಿ ನೀವು ಅಂದರೆ ಇಲ್ಲ 3 ದಿನ ಮಾಡಿದ್ರೂ ನೀವು ಮಾಡ್ಬೋದು. ನೋಡಿ, 3 ಕಾಯಿನ್ ತಗೊಂಡಿದ್ದೀರಾ, ಈಗ ನೀವು 3 ಕಾಯಿನ್ ತಗೊಂಡಿದ್ದೀರಾ ಅಂತಂದರೆ 3 ದಿನ ನೀವು ಮಾಡ್ಕೋಬೇಕು. ಸಂಕಲ್ಪದ ರೀತಿಯಲ್ಲಿ ನೀವು ಲಕ್ಷ್ಮೀ ಮಾತೆಗೆ ಕೈ ಮುಕ್ಕೊಂಡು ಈ ಒಂದು ಸಂಕಲ್ಪದ ರೀತಿಯಲ್ಲಿ ನೀವು 3 ದಿನದ ಕಾರ್ಯವನ್ನು ಈ ಒಂದು ಕಾರ್ಯ ಸಿದ್ಧಿಸ್ಲಿ ಅನ್ನೋದಕ್ಕೋಸ್ಕರ ಮಾಡ್ಕೊಳ್ಳಿ. ಇಲ್ಲ ನೀವು 5 ದಿನ ಮಾಡ್ತೀನಿ ಅಂತಂದರೆ ನೀವು 5 ಕಾಯಿನ್ಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ 9 ದಿನ ಮಾಡ್ತೀನಿ ಅಂದರೆ 9 ಕಾಯಿನ್ಗಳನ್ನ ನೀವು ತೆಗೆದುಕೊಳ್ಬೇಕಾಗುತ್ತೆ. ಒಂದು ಸಂಕಲ್ಪ ಪೂರ್ವಕವಾಗಿ ಮಾಡಿಕೊಳ್ಳುವಂತಹ ಒಂದು ಪರಿಹಾರ ಫ್ರೆಂಡ್ಸ್. ನಿಮ್ಮ ಕೆಲಸ ಏನಾಗಬೇಕು, ಕಾರ್ಯ ಅಂದರೆ ಕಾರ್ಯ ಯಾವ ರೀತಿ ಕಾರ್ಯ ಸಿದ್ಧಿಸಬೇಕು, ಏನೆಲ್ಲ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸಬೇಕು, ಸಾಲ ಬಾಧೆ ಇದೆಯಾ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ, ಹಣಕಾಸಿನ ಸಮಸ್ಯೆಯನ್ನು ಹೆಚ್ಚಾಗಿ ಕಾಡ್ತಾ ಇದೆಯಾ, ವ್ಯಾಪಾರ ವಹಿವಾಟುಗಳಲ್ಲಿ ತೊಂದರೆ ಆಗ್ತಾ ಇದೆಯಾ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಕೊರತೆ ಕಾಣ್ತಾ ಇದೆಯಾ, ಇಲ್ಲ ಗಂಡ ಹೆಂಡತಿ ನಡುವೆ ಅನ್ಯೋನ್ಯತೆ ಇಲ್ವಾ, ಕದನಗಳು ನಡೀತಾ ಇದೆಯಾ, ನಿಮ್ಗೆ ಏನು ಸಮಸ್ಯೆ ಇರುತ್ತೋ ಅಂಥ ಎಲ್ಲ ಸಮಸ್ಯೆಗಳನ್ನ ನೀವು ಹಾಂ ಫ್ರೆಂಡ್ಸ್, ನಿಮಗೆ ಯಾವ ಕಾರ್ಯ ಸಿದ್ಧಿಯಾಗಬೇಕು, ಯಾವ ಸಮಸ್ಯೆ ಬಗೆಹರಿಬೇಕು ಅಂತ ಅನ್ನೋದನ್ನ ನೀವು ಕೇಳಿಕೊಂಡು ಸಂಕಲ್ಪವಾಗಿ ನಿಮ್ಮ ಮನಸ್ಸಿನಲ್ಲೇ ಧ್ಯಾನ ಮಾಡಿಕೊಂಡು, ಅಂದರೆ ಮನೆಯಲ್ಲಿ ನೀವು ನಿಮ್ಮ ಮನೆ ದೇವರ ಫೋಟೋದ ಮುಂದೆ ಕೂತ್ಕೊಂಡು ಮನಸ್ಸಿನಲ್ಲೇ ಧ್ಯಾನ ಮಾಡಿಕೊಂಡು ನಿಮ್ಮ ಸಂಕಲ್ಪದ ರೀತಿಯಲ್ಲಿ ಇದನ್ನ ಕೇಳಿಕೊಂಡು ಅಂದರೆ ಹೇಳ್ಕೊಂಡು ನಿಮ್ಮ ಸಮಸ್ಯೆ ಯಾವುದು ಬಗೆಹರಿಬೇಕು, ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಹೇಳ್ಕೊಂಡು ನೀವು ಈ ಒಂದು ಪರಿಹಾರನ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇರುವಂತಹ ಒಂದು ಉಪ್ಪಿನ ಜಾಡಿನ ನೀವು ತೆಗೆದುಕೊಂಡು ಹಾಂ ಫ್ರೆಂಡ್ಸ್, ನೋಡಿ ನಾನು ಇದಕ್ಕೆ ಉಪ್ಪನ್ನ ಹಾಕ್ತಾಯಿದ್ದೀನಲ್ವಾ, ಈ ರೀತಿ ಉಪ್ಪಿನ ಜಾರಿಗೆ ನೀವು ಈ ಪ್ಯಾಕೆಟ್ನಲ್ಲಿರುವಂಥ ಉಪ್ಪನ್ನ ನೀವು ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ನೀವು ನಂತರ ನೀವು ಏನು ಮಾಡಬೇಕು ಅಂತಂದರೆ ನಾನು ತೋರಿಸ್ಕೊಡ್ತೀನಿ. ಈ ರೀತಿ ಉಪ್ಪಿನ ಜಾರಿಗೆ ನೀವು ಹಾಕ್ಕೊಂಡು ನೋಡಿ, ಜಾರ್ ತುಂಬ ನಾನೀಗ ಇಲ್ಲಿ ಅರಳುಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ ಅಲ್ವಾ, ಹಾಕ್ಕೊಂಡು ನಂತರ ಪಕ್ಕದಲ್ಲೂ ಸಹ ನೋಡಿ ₹1 ಕಾಯಿನ್ ಅಂತ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಕೈಯಲ್ಲಿ ₹1 ಕಾಯಿನ್ನ ನೀವು ಹಿಡ್ಕೊಂಡು ನಿಮ್ಮ ಕಷ್ಟ ಏನಿದೆ, ಸಾಲ ಬಾಧೆ ಏನಿದೆ, ಕಷ್ಟಗಳೆಲ್ಲವೂ ಏನಿದೆ, ಆರೋಗ್ಯ ಸಮಸ್ಯೆ ಇದೆಯಾ, ಮತ್ತು ಏನೆಲ್ಲ ಮನಸ್ಸಿನಲ್ಲಿ ಆಸೆಗಳಿದೆಯಾ, ಏನೆಲ್ಲ ಹಣಕಾಸಿನ ಸಮಸ್ಯೆ ಇದೆಯಾ, ವ್ಯಾಪಾರ ಸಮಸ್ಯೆ ಏನಾದ್ರು ಕಾಡ್ತಾ ಇದೆಯಾ, ಏನಿದೆ ಅಂತ ಎಲ್ಲವನ್ನು ಸಹ ನೀವು ಕೇಳಿಕೊಂಡು ಈ ಚಿಕ್ಕ ಪರಿಹಾರನ ನೀವು ಮಾಡ್ಕೋಬೇಕಾಗುತ್ತೆ. ಅಂದರೆ ಕೇಳಿಕೊಂಡು
ಅಮ್ಮ ಯಾವ ಈ ರೀತಿ ಏನಿದೆ ಅದನ್ನ ಕೇಳಿಕೊಂಡು ಅಮ್ಮ ತಾಯಿ ಈ ₹1 ಕಾಯಿನಿಂದ ಪರಿಹಾರ ಮಾಡ್ಕೋತಾ ಇದ್ದೀನಿ, ಈ ₹1 ನಾಣ್ಯವನ್ನು ನನ್ನ ಕಾರ್ಯಸಿದ್ಧಿಗಾಗಿ ಮಾಡ್ಕೋತಾ ಇದ್ದೀನಿ. ನನ್ನ ಕಷ್ಟಗಳು ಸಿದ್ಧಿಸಬೇಕು, ನನ್ನ ಇಷ್ಟಾರ್ಥಗಳು ಸಿದ್ಧಿಸಬೇಕು, ನನ್ನ ಕಷ್ಟಗಳು ದೂರವಾಗಬೇಕು, ನನ್ನ ಸಾಲಗಳು ಸಹ ದೂರ ಆಗಬೇಕು, ನೆಮ್ಮದಿ ಜೀವನ ಬೇಕು, ಹಣಕಾಸು ವೃದ್ಧಿಸಬೇಕು, ಮನೆ ಏಳಿಗೆ ಆಗಬೇಕು, ನನ್ನ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಬೇಕು. ಅಂದರೆ ಇಷ್ಟಾರ್ಥಗಳು ಅಂತಂದರೆ, ಈಗ ನೀವು ಒಂದು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರೋ, ಇಲ್ಲ ಒಂದು ಕಾರ್ ತೊಗೋಬೇಕು ಅಂದ್ಕೊಂಡಿದ್ದೀರೋ, ಇಲ್ಲ ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀರೋ, ಇಲ್ಲ ಏನಾದರೂ ಅಂದರೆ ಏನಾದ್ರು ಒಡವೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರೋ, ನಿಮ್ಗೇನು ಆಸೆ ಇರುತ್ತೆ ಆ ಒಂದು ಆಸೆನ ಅಂದರೆ ₹1 ಕಾಯಿನ ನೀವು ನೋಡಿ ಈ ರೀತಿ ₹1 ಕಾಯಿನ ನೀವು ಕೈಯಲ್ಲಿ ಈ ರೀತಿ ಹಿಡ್ಕೊಂಡು ನೋಡಿ, ಈ ರೀತಿ ಅಂದರೆ ಈ ಫಿಂಗರ್ಸ್ಗಳನ್ನ ಕ್ಲೋಸ್ ಮಾಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಆಸೆಗಳು ಕೋರಿಕೆಗಳು ಏನಿದೆ ಎಲ್ಲವನ್ನು ಸಹ ನೀವು ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡು ಇದೆಲ್ಲವನ್ನು ಈಡೇರಿಸಮ್ಮ ತಾಯಿ ಅಂತ ಕೇಳಿಕೊಂಡು ನೀವು ಈ ₹1 ಕಾಯಿನ ನೀವು ಉಪ್ಪಿನ ಈ ಒಂದು ನೋಡಿ ತೋರಿಸ್ತಾ ಇದ್ದೀನಲ್ವ, ಈ ಉಪ್ಪಿನ ಜಾಡಿನಲ್ಲಿ ಅಂದರೆ ಈ ರೀತಿ ಉಪ್ಪಿನ ಜಾಡಿಯಲ್ಲಿ ನೀವು ಸೆಂಟ್ರಲ್ಲಿ ನೀವು ಈ ರೀತಿ ಬಚ್ಚಿಡಬೇಕಾಗುತ್ತೆ. ಈ ರೀತಿ ಬಚ್ಚಿಟ್ಬಿಟ್ಟು ನಂತರ ಮೇಲ್ಗಡೆ ಎಲ್ಲ ಸ್ವಲ್ಪ ಉಪ್ಪನ್ನ ಈ ರೀತಿಯಲ್ಲಿ ಹಾಕ್ಬಿಡಿ. ನೋಡಿ ಈ ರೀತಿ ಅಂದರೆ ಇವತ್ತು ಮಾಡಿದ್ದೀರಾ, ಇವತ್ತು ₹1 ಕಾಯಿನಿಂದ ಒಂದೇ ₹1 ಕಾಯಿನಿಂದ ಇದನ್ನ ಮಾಡಿದ್ದೀರಾ, ನಂತರ ಮಾರನೇ ದಿನ ಇನ್ನೂ ₹1. ಅದೇ ಅಂದರೆ ಇವತ್ತು ಯಾವ ಟೈಮಿಂಗ್ಸಲ್ಲಿ ನೀವು ಮಾಡಿರ್ತೀರಾ ಅದೇ ಟೈಮಿಂಗ್ಸಲ್ಲಿ ನೀವು ಮರುದಿನವೂ ಸಹ ನೀವು ಇನ್ನೊಂದು ಕಾಯಿನ ತೆಗೆದುಕೊಂಡು ಮತ್ತೆ ಈ ರೀತಿ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಮತ್ತೆ ಅಂದರೆ ಈ ರೀತಿ ಮತ್ತೆ ಅದನ್ನು ಹಾಕಬೇಕಾಗುತ್ತೆ. ಮತ್ತೆ ಸ್ವಲ್ಪ ಇದ್ರ ಮೇಲೆ ಉಪ್ಪು ಹಾಕಿ ನಂತರ ಮೂರನೆಯ ದಿನ ಮತ್ತೆ ಕೈಯಲ್ಲಿ ₹1 ಇಟ್ಕೊಳ್ಳಿ, ಈ ಫಿಂಗರ್ಸ್ನ ಕ್ಲೋಸ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಸಂಕಲ್ಪ ಹೇಳ್ಕೊಡಿ. ನಂತರ ಇದನ್ನು ಸಹ ಈ ರೀತಿ ಕ್ಲೋಸ್ ಮಾಡಿ. ಈಗ 3 ದಿನ ಸ್ವಲ್ಪ ಉಪ್ಪನ್ನ ಮೇಲ್ಗಡೆ ಈ ರೀತಿ ಹಾಕಿ ನೀವು 3 ದಿನ ₹1 ಕಾಯಿನ್ನ ಈ ರೀತಿ ನೀವು ಬಚ್ಚಿಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅದ್ಭುತವಾದಂತಹ ಒಂದು ನೀವೇ ಆಶ್ಚರ್ಯಪಡುವಂತಹ ರೀತಿಯಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಇದನ್ನ ನಮ್ಮ ಹಿರೀಕರು ಸಹ ಇದನ್ನ ಮಾಡ್ಕೋತಾ ಇದ್ರಂತೆ. ನಮ್ಮ ಹಿರೀಕರು ಹಣನ ವೃದ್ಧಿಸ್ಕೊಳ್ಳೋಕ್ಕೋಸ್ಕರ ಅವರಲ್ಲಿರುವಂಥ ಹಣ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅಂತಲೇ ಇದನ್ನು ಮಾಡ್ತಾಯಿದ್ರಂತೆ. ಹಾಗಾಗಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡಿಕೊಡಿ. ಹಾಂ ಫ್ರೆಂಡ್ಸ್, ಈ ರೀತಿ ನೀವು ₹1 ಕಾಯಿನ್ನು ಸಹ ನೀವು 5 ದಿನ ಸಂಕಲ್ಪ ಮಾಡ್ಕೊಂಡಿದ್ರೆ ನೀವು 5 ದಿನ ಇದನ್ನ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ನೀವು 3 ದಿನ ಮಾಡ್ಕೊಂಡಿದ್ರೆ ಸಂಕಲ್ಪನ 3 ದಿನ ₹1 ಕಾಯಿನ 3ನ ತೆಗೆದುಕೊಂಡು ಈ ರೀತಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ದಿನ ಇದನ್ನ ನೀವು ಮಾಡೋದ್ರಿಂದ ಅಂದರೆ ಇವತ್ತು ಇಲ್ಲಾಂದರೆ ನಾಳೆ ಇದನ್ನ ನೀವು ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಹ ಸಿದ್ಧಿಸುತ್ತೆ, ನಿಮ್ಮ ಕಾರ್ಯಗಳೆಲ್ಲವೂ ಸಹ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ ಯಾಕೆಂದರೆ ಇದನ್ನ 3 ದಿನ ಇದನ್ನ ಈ ಒಂದು ರೆಮಿಡಿನ ನೀವು 3 ದಿನ ಈ ಸಂಕಲ್ಪನ ಮಾಡಿರ್ತೀರ ಅಲ್ವಾ. ಇದೇ ಪ್ರಕಾರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ನೀವು ನಿಮ್ಮ ಜೀವನ ಆಶ್ಚರ್ಯ ಪಡುವಂತಹ ರೀತಿಯಲ್ಲಿ ಬದಲಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ನಿಮಗೆ ಹಣಕಾಸು ವೃದ್ಧಿಸುತ್ತೆ, ಸಾಲ ಬಾಧೆ ನಿವಾರಣೆ ಆಗುತ್ತೆ, ಐಶ್ವರ್ಯ ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂತಹ ಪವರ್ಫುಲ್ಲಾಗಿರುವಂತಹ ಒಂದು ಉಪ್ಪಿನ ರೆಮಿಡಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರಿತೀವಿ ಅಲ್ವಾ. ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ನಮಗೆ 100ಕ್ಕೆ 100ರಷ್ಟು ನಮಗೆ ಫಲಿತಾಂಶನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಸಹ ನಾವು ಹೇಳಿ ಕರಿತೀವಿ ಅಲ್ವಾ. ಉಪ್ಪನ್ನ ನಾವು ಅಡುಗೆಗೆ ಹಾಕ್ತೇನೆ ನಾವು ನಮ್ಮ ಅಡುಗೆನೂ ಸಹ ರುಚಿಸಲ್ಲ ಅನ್ನೋದು ಆಲ್ರೆಡಿ ನಿಮಗೆ ಗೊತ್ತಿರುವಂಥ ವಿಷಯನೇ ಅಲ್ವಾ. ಉಪ್ಪನ್ನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಅಂದಮೇಲೆ ಉಪ್ಪನ್ನ ನಾವು ಇವತ್ತೊಂದು ದಿನ ಒಂದು ಪ್ಯಾಕೆಟ್ ಉಪ್ಪನ್ನ ನಾವು ಹೊಸದಾಗಿ ಮನೆಗೆ ತರೋದ್ರಿಂದನೂ ಲಕ್ಷ್ಮಿ ಅನುಗ್ರಹವಾಗುತ್ತೆ ಅಂತ ಹೇಳಿ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವತ್ತು ಆಷಾಢ ಶುಕ್ರವಾರವಾದ್ದರಿಂದ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ. ನೀವು ಇವತ್ತು ಸಹ ಇದನ್ನ ಮಾಡ್ಕೋಬೋದು. ನಾಳೆ ಆಷಾಢ ಶುಕ್ರವಾರದ ಮಾರನೆಯ ದಿನವೂ ಸಹ ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಅಂದರೆ ನೈಟ್ ಮಲಗೋ ತನಕನೂ ಸಹ ನೀವು ಮಾಡ್ಕೋಬೋದು. ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಂತಲೇ ಹೇಳ್ಬೋದು. ಆದರೆ ಇನ್ನೊಂದು ಹೇಳ್ತೀನಿ ಫ್ರೆಂಡ್ಸ್, ಬೇಕಾಬಿಟ್ಟಿಯಾಗಿ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಒಂದು ನಂಬಿಕೆ ಇಟ್ಟು ಮಾಡಿಕೊಡಿ. ಅಂದರೆ ಈಗ ಮಾಡ್ತಾಯಿದ್ದೀವಿ, ಮಾಡಬೇಕು, ಮಾಡಿದೆ, ಹಿಂಗೆ 5 ದಿನ ಕೇಳಿಕೊಂಡೆ, 3 ದಿನ ಕೇಳಿಕೊಂಡೆ, ತಗೊಬಂದು ಹಾಕ್ತೆ ಉಪ್ಪೊಳಕ್ಕೆ, ಈ ಕೆಲಸ ಆಗಲಿ ಏನೋ ಒಂದಾಗಲಿ ಹಾಕ್ಬಿಟ್ಟೆ ಮಾಡಿಬಿಟ್ಟೆ, ಇದಲ್ಲ. ಒಂದು ನಂಬಿಕೆ ಇಟ್ಟು ನಿಮ್ಗೆ ಯಾವ ಕಾರ್ಯ ಆಗಬೇಕು, ಯಾವ ಕೆಲಸ ಆಗಬೇಕು ಅಂತನ್ನೋದನ್ನ ಒಂದು ನಂಬಿಕೆ ಇಟ್ಟು ನೀವು ಇದನ್ನ ಮಾಡ್ಕೊಂಡು ನೋಡಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್,
ನೀವೇ ಆಶ್ಚರ್ಯ ಪಡ್ತೀರ. ಮಾತೆ ಮಹಾಲಕ್ಷ್ಮಿ ಈ ಉಪ್ಪಿನಲ್ಲಿ ಅಡಗಿರ್ತಾರೆ ಅಂತಲೇ ಹೇಳ್ಬೋದು ಅಲ್ವಾ. ಸಮುದ್ರದಿಂದ ಬಂದಂತಹ ಈ ಉಪ್ಪಿನಲ್ಲಿ ಮಾತೆ ಮಹಾಲಕ್ಷ್ಮಿ ಸ್ವರೂಪನೇ ಇರುತ್ತೆ, ಮಾತೆ ಮಹಾಲಕ್ಷ್ಮಿನೇ ಇರ್ತಾರೆ. ಅವರೇ ಉಪ್ಪಿನ ರೂಪದಲ್ಲಿ ಉಪ್ಪಿನ ಪ್ಯಾಕೆಟ್ನ ನಮ್ಮ ಮನೆಗೆ ತಂದಾಗ ಮಾತೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬರ್ತಾರೆ ಅಂತ ಅಂದಾಗ ಈ ಉಪ್ಪಿನಿಂದ ಮಾಡ್ಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿನೂ ನಮಗೆ 100ಕ್ಕೆ 100ರಷ್ಟು ಫಲಿತಾಂಶ ಕೊಡುತ್ತೆ ಅಂತ ಅನ್ನೋದನ್ನ ಆಲ್ರೆಡಿ ಪ್ರತಿಯೊಂದು ಶಾಸ್ತ್ರಗಳಲ್ಲೂ, ಪರಿಹಾರ ಶಾಸ್ತ್ರದಲ್ಲಾಗಿರ್ಬೋದು, ತಂತ್ರಸಾರದ ಶಾಸ್ತ್ರದಲ್ಲಾಗಿರ್ಬೋದು, ಸಿದ್ಧಿಶಾಸ್ತ್ರದಲ್ಲಾಗಿರ್ಬೋದು, ಈ ಶಾಸ್ತ್ರಗಳಲ್ಲೆಲ್ಲ ಈ ತಂತ್ರನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಾನಂತೂ ಇವತ್ತಿದ್ದನ್ನ ಮಾಡೇ ಮಾಡ್ತೀನಿ. ಯಾಕೆಂದರೆ ಇದನ್ನ ನಾನು ಮಾಡೋದಲ್ಲ, ಇದನ್ನ ನಾನು ಹಿಂದೆನೂ ಸಹ ಒಂದು ಸಲ ಮಾಡಿ ಇದ್ರ ಫಲಿತಾಂಶನ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾನು ನಿಮಗೆ ನಿಮ್ಮ ಕಾರ್ಯಗಳು, ನಿಮ್ಮ ಒಂದು ಬೇಡಿಕೆಗಳು ಈಡೇರಲಿ, ನೆರವೇರಲಿ ಅನ್ನೋದಕ್ಕೋಸ್ಕರ ಈ ಒಂದು ರೆಮಿಡಿನ ನಾನು ನಿಮಗೆ ಇವತ್ತಿನ ದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಒಂದು ನಂಬಿಕೆ ಇಟ್ಟು ಮಾಡ್ಕೊಂಡು ನೋಡಿ ಎಷ್ಟರ ಮಟ್ಟಿಗೆ ಇದು ಪ್ರಭಾವ ಬೀರುತ್ತೆ ಅಂತಂದರೆ ನೀವೇ ಆಶ್ಚರ್ಯ ಪಡ್ತೀರಾ, ನೀವೇ ಊಹಿಸೋಕ್ಕಾಗಲ್ಲ. ನೀವೇ ನನಗೆ ಕಮೆಂಟ್ ಮಾಡ್ತೀರಾ, ಖಂಡಿತ ಆಗುತ್ತೆ. ಪ್ರತಿಯೊಬ್ಬರು ಇದನ್ನ ಮಾಡ್ಕೊಂಡು ನೋಡಿ. ನಿಮ್ಮ ಜೀವನ ಆದಷ್ಟು ಒಂದು ಒಳ್ಳೆಯ ರೀತಿಯಲ್ಲೇ ಬದಲಾಗುತ್ತೆ. ಹಣಕಾಸು ವೃದ್ಧಿಸುತ್ತೆ, ಸಾಲ ಬಾಧೆ ನಿವಾರಣೆ ಆಗುತ್ತೆ. ನೀವು ಏನು ಕೇಳ್ತೀರೋ, ಯಾವ ಇಷ್ಟಾರ್ಥಗಳು ನಿಮ್ಗೆ ನೆರವೇರಬೇಕು, ಯಾವ ಕೆಲಸ ನಿಮ್ಗೆ ಆಗಬೇಕೋ, ಯಾವ ಒಂದು ಕೋರಿಕೆಗಳು ನೆರವೇರಬೇಕು, ಪ್ರತಿಯೊಂದು ಸಹ ನೆರವೇರುತ್ತೆ. ಪ್ರತಿಯೊಂದು ಸಹ ನೆರವೇರಿ ಲಕ್ಷ್ಮಿ ಅನುಗ್ರಹವಾಗುತ್ತೆ. ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತಲೇ ಹೇಳ್ಬೋದು. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದನ್ನ ನಂಬಿಕೆ ಇಟ್ಟು ಮಾಡಿ ನೋಡಿ, ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಿ ಪ್ರತಿಯೊಬ್ಬರು ಇವತ್ತೊಂದು ದಿನ ಇದನ್ನ ಇವತ್ತೊಂದು ದಿನವೂ ಮಾಡ್ಕೊಳ್ಳಿ. ಅಕಸ್ಮಾತ್ ಇವತ್ತೊಂದು ದಿನ ಮಾಡೋಕ್ಕಾಗಲಿಲ್ಲ ಅಂತಂದರೆ ಇದನ್ನ ನಾಳೆನೂ ಸಹ ನೀವು ಮಾಡ್ಕೋಬೋದು. ಅಂದರೆ ಆಷಾಢ ಶುಕ್ರವಾರದ ನಾಳೆಯ ದಿನವೂ ಸಹ ಇವತ್ತು ಎಷ್ಟು ಶಕ್ತಿಶಾಲಿಯುತವಾದ ದಿನನೋ ಅಷ್ಟೇ ಶಕ್ತಿನೂ ನಾಳೆನೂ ಸಹ ಇರುತ್ತೆ. ಹಾಗಾಗಿ ಈ ಒಂದು ರೆಮಿಡಿನ ನೀವು ನಾಳೆನೂ ಸಹ ನೀವು ಮಾಡ್ಕೋಬೋದು. ಇವತ್ತಾದ್ರೂ ಮಾಡ್ಕೊಳ್ಳಿ, ನಾಳೆನಾದರೂ ಮಾಡಿಕೊಂಡು ನಿಮಗೆ ಒಂದು ಒಳ್ಳೆಯ ಒಂದು ಜೀವನ, ಒಂದು ಒಳ್ಳೆಯ ಒಂದು ನಿಮ್ಮ ಕಷ್ಟಗಳೆಲ್ಲವೂ ಸಹ ಬಗೆಹರಿಲಿ, ಒಂದು ನೆಮ್ಮದಿ ಸುಖಕರವಾದಂಥ ಒಂದು ಜೀವನ ನಿಮ್ಮದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರು ಸಹ ಇದನ್ನ ಮಾಡಿ, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ. ನಾವು ಚೆನ್ನಾಗಿರೋಣ, ನೀವು ಚೆನ್ನಾಗಿರಲಿ, ಪ್ರತಿಯೊಬ್ಬರೂ ಸಹ ಒಳ್ಳೆಯದಾಗಲಿ. ಅಂದರೆ ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ, ಪ್ರತಿಯೊಬ್ಬರಿಗೂ ಬಯಸಿದ್ದು ಸಿಗಲಿ, ಕೇಳಿದ್ದು ಸಿಗಲಿ, ಅಂದ್ಕೊಂಡಿದ್ದೆಲ್ಲವೂ ಸಹ ಆಗಲಿ. ನಿಮ್ಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ, ಮತ್ತು ಮತ್ತೊಬ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರು ನಮ್ಮ ಒಂದು ವಿಡಿಯೋನ ನೋಡ್ತೀರಾ, ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳು, ಫ್ಯಾಮಿಲಿಯವ್ರಿಗೂ ಸಹ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರು ಸಹ ಮಾಡಿ ಪ್ರತಿಯೊಬ್ಬರಿಗೂ ಸಹ ಇದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನನ್ನ ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗಳು ಸಹ ನೀವು ಮಾಡಬೇಕು, ನಿಮ್ಗೆ ಯೂಸ್ ಆಗಬೇಕು. ನಿಮ್ಗೆ ಯೂಸ್ ಆದರೆ ಮಾತ್ರ ಫ್ರೆಂಡ್ಸ್ ನಾನು ಹಾಕೋದು. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ನಾನು ನಿಮಗೆ ವೀಡಿಯೋ ಮಾಡಿ ಹಾಕೋಕ್ಕೆ ಮೊದಲು ಫಸ್ಟು ನಾನು ಇದರಿಂದ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು, ಅಂದರೆ ನಾನು ಮಾಡಿ ಇದರಿಂದ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡು ನಂತರನೇ ನಾನು ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡೋದು. ನನಗೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ನಿಮಗೂ ಸಹ ಒಂದು ಒಳ್ಳೆಯ ರಿಸಲ್ಟ್ ಸಿಗಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ ನಂತರ ಈ ಒಂದು ಪರಿಹಾರ ತಂತ್ರನ, ಅಂದರೆ ಈ ಒಂದು ಪರಿಹಾರನ ನೀವು ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಇದೇ ರೀತಿ ಇರುವಂತಹ ಮೇನಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.